ಇಲ್ಲಿ vicarious liability a maximum Q facet per helium facet per se. ಇದರ ಪ್ರಕಾರ when one person is liable for the acts of other in the fields of tort, it is considered to be an exception to the general rule that a person is liable for his own acts only. ಇಲ್ಲಿ ಕೂಡ ಇದು ಅಪವಾದದ ರೀತಿಯಲ್ಲಿ ಯಾವುದು ಪರರ ಕೃತ್ಯಕ್ಕೆ ಬಾಧ್ಯತೆ ಅಪವಾದಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತಿಳಿದಾಗೆ ನಮ್ಮ ತಪ್ಪಿಗೆ ಮಾತ್ರ ನಾವು ಬಾಧ್ಯರು ಅಂತ ತಿಳ್ಕೊಂತೀವಿ. ಬಟ್ ಇನ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್ ವಾಟ್ ಎವರ್ ಆಕ್ಟ್ಸ್ ಯಾರು ಬೇರೆಯವರು ಕೃತ್ಯವನ್ನ ಮಾಡ್ತಾರೆ ಆ ಕೃತ್ಯಕ್ಕೆ ನಾವು ಕೂಡ ಕೆಲವೊಂದು ಬಾರಿ ಬಾಧ್ಯತೆಯಲ್ಲಿ ಒಳಪಡಬೇಕಾಗ್ತದೆ. ಎಂಪ್ಲಾಯರ್ಸ್ ಆರ್ ವೈಕೇರಿಯಸ್ಲಿ ಲಿಯಬಲ್ ಫಾರ್ ದ ಥಾಟ್ಸ್ ಆಫ್ ದರ್ ಎಂಪ್ಲಾಯೀಸ್ ದಟ್ ಆರ್ ಕಮಿಟೆಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್. ಅವ್ರೇನ್ ಕೃತ್ಯವನ್ನ ಮಾಡ್ತಾ ಇರ್ತಾರೆ ಆ ಕೃತ್ಯ ಮಾಡುವಂತ ಸಂದರ್ಭದಲ್ಲಿ ಮಾತ್ರ ಅವ್ರು ಬಾಧ್ಯತೆಗೊಳ್ಪಡ್ತಾರೆ ಹೊರತು ಅದನ್ನ ಬಿಟ್ಟು ಆ ಕೆಲಸ ತರುವಾಯ ಅವರಲ್ಲಿ ಬರೋದಕ್ಕೆ ಇಲ್ಲಿ ಬರೋದಿಲ್ಲ. ಬಟ್ ದಿಸ್ ವಾಸ್ ಮೆನ್ಷನ್ ಬೈ ಲಾರ್ಡ್ ಚೆಲ್ಮ್ಸ್ಫೋರ್ಡ್. ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, it has long been established by law that a master is liable to third person for any injury or damage done through the negligence or unskillfulness of a servant acting in his master employ. The reason of this is that every act which is done by servant in the course of his duty is regarded as done by his master's order, and consequently it is the same as if were master's own act. ಇವರು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರೆ ಯಾವುದೇ ಆದಂತ ರೀತಿಯಲ್ಲೂ ಕೂಡ ಅಷ್ಟೇ ಮಾಲೀಕ ಆ ಸೇವಕನನ್ನ ಆತ ಕೆಲ್ಸಕ್ಕೆ ಏನ್ ತಗೊಂಡಂತ ಸಂದರ್ಭದಲ್ಲಿ ಅವನೇ ಆ ಕೃತ್ಯವನ್ನ ಮಾಡಿದನ ಅನ್ನೋದನ್ನ ನಾವಿಲ್ಲಿ ಹೇಳ್ಬೇಕಾಗ್ತದೆ ಅಂತಷ್ಟೇ. ದ ರೀಸನ್ ಫಾರ್ ವೈಕೇರಿಯಸ್ ಲಿಯಬಿಲಿಟಿ ಯಾತಕ್ಕೆ ಈ ಕಾರಣಗಳಂತ ಹೇಳಿದ್ರೆ, ದ ವೆಲ್ತ್ ಆಫ್ ಎ ಡಿಪೆಂಡೆಂಟ್ ಆರ್ ದ ಫ್ಯಾಕ್ಟ್ ದಟ್ ಹಿ ಹ್ಯಾಸ್ ಆಕ್ಸೆಸ್ ಟು ರಿಸೋರ್ಸಸ್ via insurance as in some cases had an unconscious influence on the development of legal ಪ್ರಿನ್ಸಿಪಲ್ಸ್. ಇಲ್ಲೂ ಕೂಡ ಅಷ್ಟೇ ಹಲವಾರು ರೀತಿಯಾದಂತ ಮತ್ತೆ ಇಲ್ಲೇನಂತ ಹೇಳಿದ್ರೆ ಬಹಳ ಪುರಾತನ ಕಾಲದಿಂದಲೂ ಕೂಡ ಅಷ್ಟೇ ಯಾವ ರೀತಿ ನಾವು ಗುಲಾಮ ಪದ್ಧತಿಯನ್ನ ಮಾಡ್ಕೊಂಡು ಹೋಗ್ತಿದ್ವಲ್ಲ ಸೇಮ್ ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಹಿಸ್ಟಾರಿಕ್ ಲಿಯಬಿಲಿಟಿ ಫಾರ್ ಸಚ್ ಅನ್ ಇಂಪೋಸಿಷನ್ ವಾಸ್ ಬಿಕಾಸ್ ಆಫ್ ಸ್ಲೇವರಿ ಸಿಸ್ಟಮ್ ದಟ್ ಎಕ್ಸಿಸ್ಟೆಡ್ ಬಿಫೋರ್. ಯಾವ್ದು ರೀತಿ ಮಾಲೀಕ ಮತ್ತೆ ಸೇವಕನ ರೂಪದಲ್ಲಿ ಯಾವ ರೀತಿ ಮಾಡ್ಕೊಂಡು ಹೋಗ್ತಿದ್ರು ಅದೇ ರೀತಿಯಾದಂತಹ ಒಂದು ಪದ್ಧತಿ ಈ ಒಂದು ಮ್ಯಾಕ್ಸಿಮಮ್ ಮುಖಾಂತರ ಇಲ್ಲಿ ಬರ್ತದೆ ಅಂತ. ಮತ್ತೆ ಇಲ್ಲಿ ನೀವು ಇನ್ನೂ ಒಂದು ಮ್ಯಾಕ್ಸಿಮಮ್ ಜ್ಞಾಪಕ ಇಟ್ಕೊಬೇಕಾಗ್ತದೆ, ರೆಸ್ಪಾಂಡೆಂಟ್ ಸುಪೀರಿಯರ್ ಅಂತ. ಲೆಟ್ ದ ಪ್ರಿನ್ಸಿಪಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್, ಲೆಟ್ ದ ಸುಪೀರಿಯರ್ ಮೇಕ್ ಆನ್ಸರ್. ಇಟ್ ಈಸ್ ದ ಪ್ರಿನ್ಸಿಪಲ್ ಇನ್ ಟೋರ್ಟ್ ಲಾ ಹೋಲ್ಡಿಂಗ್ ಅನ್ ಎಂಪ್ಲಾಯರ್ ಲೇಬಲ್ ಫಾರ್ ದ ಎಂಪ್ಲಾಯೀಸ್ ಏಜೆಂಟ್ಸ್ ರಾಂಗ್ಫುಲ್ ಆಕ್ಟ್ಸ್ ಕಮಿಟೆಡ್ ವಿತ್ ಇನ್ ದ ಸ್ಕೋಪ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಏಜೆನ್ಸಿ. ನೋಡಿ ಇಲ್ಲಿ ನೀವು ಗಮನಿಸಬೇಕು, ಕ್ಯೂ ಫ್ಯಾಸೆಟ್ ಫಾರ್ ಹೇಲಿಯಂ ಫ್ಯಾಸೆಟ್ ಫಾರ್ ಸೆ ಅದನ್ನು ಕೂಡ ತಿಳ್ಕೊಂಡ್ರಿ. ರೆಸ್ಪಾಂಡೆಂಟ್ ಸುಪೀರಿಯರ್ ಅಂತಲ್ಲಿ ಯಾರು ಇವಾಗ ನೀವು ತಪ್ಪಾದಂತ ಸಂದರ್ಭದಲ್ಲಿ ನಿಮ್ಮ ಮೇಲಿನ ಅಧಿಕಾರಿಗಳು ಯಾರು ಇರ್ತಾರೆ ಅಥವಾ ನಿಮ್ಮ ಪೇರೆಂಟ್ಸ್ ಏನಿರ್ತಾರೆ ದೇ ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಹೇಳ್ತಾರೆ. ಇಫ್ ಎ ಇಸ್ ಡೂಯಿಂಗ್ ಆಕ್ಟ್ ಫಾರ್ ಆಕ್ಸ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆಕ್ಸ್ ಹಿಮ್ಸೆಲ್ಫ್ ಇಸ್ ಡೂಯಿಂಗ್ ದ ಆಕ್ಟ್ ಹಿಮ್ಸೆಲ್ಫ್, ದಟ್ ಈಸ್ ಆಲ್ಸೋ ಮೇಡ್ ಲಿಯಬಲ್ ಫಾರ್ ದ ಆಕ್ಟ್ ಆಫ್ ಎ ಅನ್ನೋದು ಹೇಳ್ತಾರೆ ಇಲ್ಲಿ. ಮತ್ತೆ ಲಿಯಬಿಲಿಟಿ ಆಫ್ ಪ್ರಿನ್ಸಿಪಲ್ ಫಾರ್ ದ ಆಕ್ಟ್ಸ್ ಆಫ್ ಹಿಸ್ ಏಜೆಂಟ್ಸ್, ಲಿಯಬಿಲಿಟಿ ಆಫ್ ದ ಪಾರ್ಟ್ನರ್ಸ್, ಲಿಯಬಿಲಿಟಿ ಆಫ್ ಮಾಸ್ಟರ್ ಫಾರ್ ದ ಆಕ್ಟ್ಸ್ ಆಫ್ ಹಿಸ್ ಸರ್ವೆಂಟ್. ಇಲ್ಲೆಲ್ಲಾನು ಕೂಡ ಏನಂತ ಹೇಳಿದ್ರೆ ದೇರ್ ಮಸ್ಟ್ ಬಿ, ನೋಡಿ ಇಲ್ಲಿ ಹೇಳ್ತಾರೆ ವಾಟ್ ಆರ್ ದ ಎಸೆನ್ಷಿಯಲ್ಸ್ ಅಂದ್ರೆ ದೇರ್ ಮಸ್ಟ್ ಬಿ ರಿಲೇಶನ್ಶಿಪ್ ಫ್ರಮ್ ದ ಬಿಗಿನಿಂಗ್. ಐ ಆಮ್ ಟೆಲ್ಲಿಂಗ್ ಆ ಸಂಬಂಧಗಳು ಯಾವ ರೀತಿ ಮಾಸ್ಟರ್ ಸರ್ವೆಂಟ್ ಪ್ರಿನ್ಸಿಪಲ್ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಈ ರೀತಿಯಾದಂತ ರೀತಿಯಲ್ಲಿ ಆಗಿರ್ಬೇಕು. ಬಟ್ ದೇರ್ ಮಸ್ಟ್ ಬಿ ರಾಟಿಫಿಕೇಶನ್, ಇಲ್ಲಿ ಬಹಳ ಇಂಪಾರ್ಟೆಂಟ್. ಸುಮ್ನೆ ಆ ಸಂಬಂಧ ಏರ್ಪಡೋದಿಲ್ಲ. ಅಲ್ಲೇನಂದ್ರೆ ಇಬ್ಬರ ನಡುವೆ ಒಂದು ಒಡಂಬಡಿಕೆ. ಅಂಡರ್ ಟಾರ್ಟ್ ಲಾ ಅ ಪರ್ಸನ್ ಮೇ ಬಿ ಲಿಯಬಲ್ ಇನ್ ರೆಸ್ಪೆಕ್ಟ್ ಆಫ್ ರಾಂಗ್ಫುಲ್ ಆಕ್ಟ್ or omission of another, what we call, there must be ಅವರ ನಡುವೆ ಏನಾದ್ರೂ ಕೂಡ ಮತ್ತೆ ಇನ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಏನ್ ಕೃತ್ಯ ಮಾಡ್ತಾರೆ ಕೃತ್ಯ ಮಾಡೋದನ್ನ ಆ ಕೆಲಸಗಾರರ ಅಂಡ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ರಾಂಗ್ಫುಲ್ ಆಕ್ಟ್ ಅಥರೈಸ್ಡ್ ಬೈ ದ ಮಾಸ್ಟರ್ ಮತ್ತೆ ಡೆಲಿಗೇಷನ್ ಪ್ರತ್ಯಾಯೋಜನೆ ಮಾಡಿರ್ಬೋದು ಇದೆಲ್ಲ ಕೂಡ ಇಲ್ಲಿ ಬರ್ತದೆ. ಟೇಕ್ ದ ಕ್ರಿಮಿನಲ್ ಜಸ್ಟಿಸ್ ಸೊಸೈಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇನ್ ದಿಸ್ ಕೇಸ್ ಡೆಲ್ಲಿ ಹೈಕೋರ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಕಂಟಿನ್ಯೂಸ್ ಟು ರಿಮೈನ್ ಲಿಯಬಲ್ ಫಾರ್ ದ ಡಿಫಿಷಿಯಂಟ್ ಆಕ್ಟ್ ಇವನ್ ಇಫ್ ದ ಸೇಮ್ ಹ್ಯಾವ್ ಬೀನ್ ಹ್ಯಾಂಡೆಡ್ ಓವರ್ ಟು ಇಂಡಿಪೆಂಡೆಂಟ್ ಕಾಂಟ್ರಾಕ್ಟ್ ಡ್ಯೂ ಟು ಮಿಸ್ಮ್ಯಾನೇಜ್ಮೆಂಟ್ ಲೀಡಿಂಗ್ ಟು ಡೆತ್ ಆರ್ ಇಂಜುರಿ ಆಫ್ ದ ಸಿಟಿಜನ್ಸ್. ಇಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೇಕು, ಸರ್ಕಾರನೇ ಕೃತ್ಯವನ್ನ ಮಾಡಕ್ ಬರೋದಿಲ್ಲ. ಇಂಡಿಪೆಂಡೆಂಟ್ ಸ್ವತಂತ್ರ ಏನೊಂದು ಗುತ್ತಿಗೆದಾರರು ಏನಾದ್ರು ಕೃತ್ಯ ಮಾಡಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಅವ್ರ ಬಾಧ್ಯತೆಗೆ ಇಲ್ಲಿ ಒಳಪಡ್ತಾರೆ ಅನ್ನೋದಿಲ್ಲಿ ಹೇಳ್ತದೆ. ಮತ್ತೆ ಅದೇ ರೀತಿಯಲ್ಲಿ ಇದೇ ಪ್ರಕರಣದಲ್ಲಿ ಹಲವಾರು ರೀತಿಯಾದಂತ ಮುನ್ಸಿಪಲ್ ಕಾರ್ಪೊರೇಷನ್ ಡೆಲ್ಲಿಯಲ್ಲಿ ಬಟ್ ಫೈನಲಿ
Liability, in our considered opinion, would come within the domain of public law remedy, which covers grant of compensation when right to life under Article 21 Constitution of India is jeopardized. ನಾವೆಲ್ಲರೂ ಕೂಡ ಮಾಡೋದೇನಂತ ಹೇಳಿದ್ರೆ, ಏನು ಒಂದು ಸಂವಿಧಾನದ ಆಶೋತ್ತರಗಳಾಗಿರ್ಬೋದು ಅಥವಾ ಸಂವಿಧಾನದ ಒಂದು ಹಕ್ಕು ಬಾಧ್ಯತೆಗಳಾಗಿರ್ಬೋದು ಅದನ್ನ ಕಾಪಾಡುವಂಥದ್ದು ಇಲ್ಲಿ ಬರ್ತದೆ. ನೋಡಿ, ಅದನ್ನೇ ಈ ಒಂದು ಪ್ರಕರಣದ ತೀರ್ಪನ್ನ ನಾವೇನ್ ಮಾಡ್ತೀವಿ, ಪುಷ್ಪಾಬಾಯಿ ಪುರುಷೋತ್ತಮ್ ಉದೇಸಿ ಅಂಡ್ ಅದರ್ಸ್ ವರ್ಸಸ್ ಮಿಸ್ ರಂಜಿತ್ ಗಿನ್ನಿಂಗ್ ಅಂಡ್ ಪ್ರೆಸ್ಸಿಂಗ್ ಕಂಪನಿ, ಇಲ್ಲೂ ಕೂಡ ಅದನ್ನ ಹೇಳ್ತಾರೆ. ಇಟ್ ಹ್ಯಾಸ್ ಬಿನ್ ಹೆಲ್ಡ್ ದಟ್ ವೆನ್ ಆಕ್ಟ್ ಇಸ್ ಕಮಿಟೆಡ್ ಬೈ ಡ್ರೈವರ್ ಇನ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅಂಡರ್ ದ ಅಥಾರಿಟಿ ಆಫ್ ದ ಮಾಸ್ಟರ್, liability would be that of the master. And also in the case of state of Maharashtra and other versus Kachan Malla, Vijay Singh Sirke and others, ಇಲ್ಲೂ ಕೂಡ ಅಷ್ಟೇ. ಏನು ಒಂದು ಸರ್ಕಾರದ ಗುಮಾಸ್ತ was driving a vehicle under the authority of driver at the time of accident. The vehicle was used in connection with the affairs of state for official purpose. It was held by the lordship. Under circumstances, state cannot escape its vicarious liability to pay compensation to the heirs of the victim. In Sitaram Motilal Khalal versus Santanu Prasad Jaishankar Bhatt, ಇಲ್ಲೂ ಕೂಡ ಅಷ್ಟೇ. ಈ ಪ್ರಕರಣದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, master is liable for the acts of his servant acting in the course of his employment unless the act is done in the course of employment. Servant act does not make the employer liable. ಅದಕ್ಕೆ ನಾ ಹೇಳ್ತಾ ಇರೋದು, ಯಾವುದೇ ಆದಂತಹ ರೀತಿಯಲ್ಲಿ ನಾವು ಮಾಲೀಕನನ್ನ ಬಾಧ್ಯತೆಗೆ ಒಳಪಡಿಸಬೇಕಾದ್ರೆ ಅಲ್ಲೇನಾಗಿರ್ಬೇಕು, ಸಂಬಂಧ ಏರ್ಪಟ್ಟಿರ್ಬೇಕು. ಸಂಬಂಧ ಏರ್ಪಟ್ಟಂತ ಸಂದರ್ಭದಲ್ಲಿ ಯಾವ ರೀತಿ ಅವರನ್ನ ನಾವು ಬಾಧ್ಯತೆಗೆ ಒಳಪಡಿಸ್ಬೇಕಾದ್ರೆ ಅವ್ರಿಗೆ ಏನಾಗಿರ್ಬೇಕಲ್ಲಿ ಒಪ್ಪಂದವನ್ನ ಮಾಡಿರ್ಬೇಕು. ಮತ್ತೆ ಅದೇ ರೀತಿ ಮಾಲೀಕ ಮತ್ತೆ ಸೇವಕ ಮತ್ತೆ ಸ್ವತಂತ್ರ ಗುತ್ತಿಗೆದಾರ ಇವರ ನಡುವೆ ಏನಾದ್ರೂ ಕೂಡ ವ್ಯತ್ಯಾಸಗಳು ಇರ್ತದ ಅನ್ನೋದು ತಿಳ್ಕೊಳ್ಳೋಣ. A servant and independent contractor are both employed to do some work of the employer, but there is a difference in the legal relationship which the employer has with them. First, we can ಸೇವಕ ಏನಂತ ಹೇಳಿದ್ರೆ, ಸರ್ವೆಂಟ್ is engaged under contract of service where an independent contractor is engaged under contract for services. ಸರ್ವೆಂಟು ನಮಗೋಸ್ಕರ ಕೆಲಸ ಮಾಡ್ತಾನೆ, ಬಟ್ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರು ಆ ಕೆಲಸವನ್ನ ಮಾಡೋದಕ್ಕೆ ಅವನಲ್ಲಿ ನಮ್ಮ ಹತ್ರ ಅಲ್ಲಿ ಬರ್ತಾನೆ. Liability of the employer for the wrongs committed by servant is more onerous than its liability in respect of wrong committed by an independent contractor. ನೋಡಿ, ಇಲ್ಲಿ ವ್ಯಾಲಿಡಿಟಿ ಮ್ಯಾಕ್ಸಿಮಮ್ ಕ್ಯೂ ಫ್ಯಾಸಿಟ್ ಪರ್ ಹೆಲಿಯಂ ಫ್ಯಾಸಿಟ್ ಪರ್ ಸೆನು ಇಂಪೋಸ್ ಆಗ್ತದೆ. ಯು ಡಸ್ ದ ಆಕ್ಟ್ ಥ್ರೂ ಅನದರ್ ಇಸ್ ಡೀಮ್ಡ್ ಇನ್ ಲಾ ಟು ಡೂ ಇಟ್ ಹಿಮ್ಸೆಲ್ಫ್. ದೇರ್ ಮಸ್ಟ್ ಬಿ ಲಿಯಬಿಲಿಟಿ ಜಂಟಿಯಾಗಿ ಆಗಿರ್ಬೋದು ಅಥವಾ ಪ್ರತ್ಯೇಕವಾಗಿರ್ಬೋದು, ಬಟ್ ಬಾಧ್ಯತೆಯಲ್ಲಿ ಏರ್ಪಡ್ತದೆ. A servant is a person employed by another to do work under the direction control of the master. Master is liable for the tort of his servant, but he is not liable for the tort of an independent contractor. Why? Because independent contractor not subject to any such control. He undertake to do certain work regarding the manner in which the work is to be done. ಆತನೇ ಸ್ವತಂತ್ರ ಗುತ್ತಿಗೆದಾರ, ತನ್ನ ಕೆಲಸವನ್ನ ತಾನೇ ನಿರ್ಧರಿಸಿಕೊಳ್ತಾನೆ. ನೋಡಿ ಹೇಗೆ ಅಂತ, my car driver is my servant. If he negligently knocks down X, I will be liable for that. But if I hire a taxi, ನಾನು ಬಾಡಿಗೆಗೆ ತಗೊಂಡ್ರೆ ಟ್ಯಾಕ್ಸಿನ, going to railway station, taxi driver negligent hits X, I will not be liable to tax because the driver is not my servant but only an independent contractor. The taxi driver alone will be liable for that. ಅದು ಇಲ್ಲಿ ನಿಮಗೆ ಅರ್ಥ ಆಗ್ಬೇಕು ಅಂತ ಅಷ್ಟೇ. ಯಾವ ರೀತಿ ನಿಯಂತ್ರಣವನ್ನ ಪಡ್ಕೊಂತಾರೆ ಅಂತ ಹೇಳಿದ್ರೆ, ಇಷ್ಟು 4 ಅಂಶಗಳು ಬಹಳ ಮುಖ್ಯ. A master power of selection of his servant, payment of wages, master right to control the method of doing work, master right of suspension and dismissal. ಇವೆಲ್ಲರೂ ಕೂಡ ಇದ್ರೆ ಮಾತ್ರ ಅವನನ್ನ ನಾವಿಲ್ಲಿ ಏನಂತ ಹೇಳ್ಬೋದು, ಸೇವಕ ಅಂತ ನಾವಿಲ್ಲಿ ಹೇಳ್ಬೋದು. ಆ ಸೇವಕ ಆ ಕೃತ್ಯವನ್ನ ಮಾಡುವಂತ ಸಂದರ್ಭದಲ್ಲಿ ಯಾವುದೇ, ನೋಡಿ ಇಲ್ಲಿ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಇನ್ ಧರಂಗಧರ ಕೆಮಿಕಲ್ ವರ್ಕ್ಸ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ಸೌರಾಷ್ಟ್ರ laid down that the existence of right in the master to supervise control the execution of the work done by servant is a prima facie test. ಏನಂತ ಹೇಳಿದ್ರೆ, ನಾವು ಸೇವಕರ ಮೇಲೆ ನಿಯಂತ್ರಣವನ್ನ ಅಥವಾ ಆತ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾವೇನಾದ್ರೂ ಕೂಡ ಸೂಪರ್ವೈಸ್ ಮಾಡ್ಕೊಂಡು ಹೋದ್ರೆ then he is considered as an
ಸೇವಕ ಅಥವಾ ಸರ್ವೆಂಟ್ ಅನ್ನೋದಿಲ್ಲಿ ಗೊತ್ತಾಗ್ತದೆ ಅಂತ ಅಷ್ಟೇ. ಇನ್ನು ಹಲವಾರು ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಸರ್ವೆಂಟ್ ಅನ್ನ ಅಥವಾ ಏಜೆಂಟ್ ಅನ್ನ ನಾವಿಲ್ಲಿ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ವಿ ಮೂವ್ ಟು ಸಿಲ್ವರ್ ಜೂಬಿಲಿ ಟೈಲರಿಂಗ್ ಹೌಸ್ ವರ್ಸಸ್ ಚೀಫ್ ಇನ್ಸ್ಪೆಕ್ಟರ್ ಆಫ್ ಶಾಪ್ಸ್. In recent years, the control test as traditionally formulated has not been treated as an exclusive test. ಇಲ್ಲೂ ಕೂಡ ಹಲವಾರು ರೀತಿಯಾದಂತಹ ಪರೀಕ್ಷೆಗಳ ಮೂಲಕ ಯಾವ ರೀತಿ ನೋಡಿ, ಇಲ್ಲಿ ಕೆಲವೊಂದು ಬಾರಿ ಮೈನ್ ಎಕ್ಸೆಪ್ಷನ್ ಟು ದ ಪ್ರಿನ್ಸಿಪಲ್ ಫಾಲ್ ಇನ್ ಟು ದ ಫಾಲೋಯಿಂಗ್ ಕ್ಯಾಟಗರಿ. Cases where the employer is under some statutory duty which he cannot delegate. Cases involving the escape of fire. Cases involving extra hazardous acts. Cases involving non-delegable duties of an employer for safety of his employees. ಇವೆಲ್ಲನೂ ಕೂಡ ಇಲ್ಲಿ ಬರ್ತದೆ. Then what we have discussed about 299 300 ಸ್ಟೇಟ್ ಲಿಯಬಿಲಿಟಿ, ಏನಿಂದು ರಾಜ್ಯದ ಬಾಧ್ಯತೆಗಳನ್ನ ನಾವೇನಾದ್ರೂ ಕೂಡ ಒಳಪಡಿಸ್ಬೇಕಾದ್ರೆ ಯಾವ ರೀತಿ ಅದನ್ನ ನಾವು ಕಾನೂನಿನ ಅಡಿಯಲ್ಲಿ ಬದ್ಧತೆಗೆ ಒಳಪಡಿಸ್ಬೇಕಾದ್ರೆ ಇಲ್ಲೂ ಕೂಡ ಇಲ್ಲಿ ಬರ್ತದೆ. ಯಾವ ರೀತಿ ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಸ್ಟೇಟ್ ಲಿಯಬಿಲಿಟಿ ನೋಡಿ, ಇಲ್ಲಿ ಹೇಳ್ತಾರೆ, ಸ್ಟೇಟ್ ರನ್ ಮಾಸ್ ಸ್ಟೆರಿಲೈಸೇಷನ್ ಕ್ಯಾಂಪ್ ಇನ್ ಛತ್ತೀಸ್ಗಢ resulted in the death of about 14 women. Due to the alleged negligence of the officials of the state-owned gas transmission marketing company, a fire broke out at its gas pipeline in Andhra Pradesh that claimed 22 lives. Accident caused due to unmanned railway crossings, open borewells, also attribute to negligence of state actors to certain extent. ಇವೆಲ್ಲನೂ ಕೂಡ ಬರ್ತವೆ. ಈ ಕೊಳವೆ ಬಾವಿಗೆ ಬಿದ್ದಂತ ಸಂದರ್ಭದಲ್ಲಿ ಅಥವಾ ರಸ್ತೆ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ಪ್ರಿಕಾಷನರಿ ಮೆಥಡ್ ಅನ್ನ ಮುನ್ನೆಚ್ಚರಿಕೆ ಹಾಕಿರೋದಿಲ್ಲ, ಅವೆಲ್ಲನೂ ಕೂಡ ಇಲ್ಲಿ ಬರ್ತದೆ. ಸೊ ದಟ್ ಇಸ್ ದ ಕೇಸ್. ಆರ್ಟಿಕಲ್ 300 ಏನ್ ಹೇಳ್ತದೆ ಅಂತ ಹೇಳಿದ್ರೆ, allows for action to be brought by and against the government of India, the government of a state in the name of Union of India, state respectively. This provision express permits the imposition of civil liability on the government of India and government of every state. ಇವೆಲ್ಲನೂ ಕೂಡ ಇಲ್ಲಿ ನೋಡಿ, ಸೂಟ್ಸ್ ಅಂಡ್ ಪ್ರೊಸೀಡಿಂಗ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ 300 ಅಲ್ಲಿ ಹೇಳ್ತದೆ. ಮತ್ತೆ ಹಾಗೆ ಮುಂದುವರೆದಂತ ಸಂದರ್ಭ ವೈಕೇರಿಯಸ್ ಲಿಯಬಿಲಿಟಿನ ನೀವು ಇಂಪೋಸ್ ಮಾಡ್ಬೇಕಾದ್ರೆ ಈ ಸಂಬಂಧಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತ ಬಾಧ್ಯತೆಗಳನ್ನ ಇಲ್ಲಿ ಮಾಡ್ಕೊಂಡಲ್ಲಿ ಹೋಗ್ಬೇಕಾಗ್ತದೆ. ಮತ್ತೆ ನೋಡಿ, ಏನು ಒಂದು ವಿದ್ಯಾವತಿ ಕೇಸ್ ಏನ್ ಹೇಳ್ತಾರೆ, ಅಲ್ಲೂ ಕೂಡ ಬಹಳಷ್ಟು ರೀತಿಯಾದಂತ ಸರ್ವೋಚ್ಚ ನ್ಯಾಯಾಲಯ ಮಾರ್ಗದರ್ಶನವನ್ನು ನೀಡ್ತದೆ. ಇಲ್ಲಿ in Shamsundar versus State of Rajasthan, government of Rajasthan was held vicarious liable for the death of person sent and famine relief work. It was held that famine relief work could not be considered a sovereign function as it could be carried out by private individual. But the chairman railway board versus Chandrima Das, the establishment of guest house at railway station was not considered as a ಇಲ್ಲೇನಂತ ಹೇಳಿದ್ರೆ ಸಾವರಿನ್ ಫಂಕ್ಷನ್ ಅಂತ ಹೇಳಿದ್ರೆ ಸಾರ್ವಭೌಮತ್ವದಿಂದ ಕೂಡಿದಂತ ಕರ್ತವ್ಯ ಸಂದರ್ಭದಲ್ಲಿ ರಾಜ್ಯವನ್ನ ನಾವಿಲ್ಲಿ ಬದ್ಧತೆಗೆ ಇಲ್ಲಿ ಒಳಪಡಿಸೋದಕ್ಕೆ ಇಲ್ಲಿ ಬರೋದಿಲ್ಲ. ಸೊ ದಟ್ ಇಸ್ ದ ಕೇಸ್ ಇನ್ ಕಸ್ತೂರಿ ಲಾಲ್ ಕೇಸಲ್ಲೂ ಕೂಡ ಅಷ್ಟೇ. ಬಟ್ ಬಸವ ದ್ಯಾಮಗೌಡ ಪಾಟೀಲ್ ಸ್ಟೇಟ್ ಆಫ್ ಮೈಸೂರು on fact oddly similar to the facts in Kasturi Lal. State of Mysore was held liable for property which was lost while the custody of the police. ಅದನ್ನ ಇಲ್ಲಿ ಹೇಳ್ತಾರೆ. Supreme Court in certain landmark decisions recognized state liability for acts of public servants that infringed fundamental rights including tortious acts of public servant. ಎಲ್ಲಾನು ಕೂಡ ಅನುಚ್ಛೇದ 32 ಮತ್ತೆ ನೀಲಾವತಿ ಬೆಹ್ರಾ ವರ್ಸಸ್ ಸ್ಟೇಟ್ ಆಫ್ ಒರಿಸ್ಸಾ ಈ ಪ್ರಕರಣದಲ್ಲೂ ಕೂಡ ಅಷ್ಟೇ. ಅಂಡ್ ದೆನ್ ನಾಗೇಂದ್ರ ರಾವ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್, ಹಲವಾರು ಪ್ರಕರಣಗಳಲ್ಲಿ ಈ ಒಂದು ಪರರ ಕೃತ್ಯಕ್ಕೆ ಬಾಧ್ಯತೆಯನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. In India, the immunity enjoyed by the East India Company in relation to acts done by its delegate of the Crown of India. ಇಲ್ಲೇನಂದ್ರೆ ಬಹಳಷ್ಟು ರೀತಿಯಾದಂತಹ ವಿನಾಯಿತಿಯನ್ನ ಪಡ್ಕೊಬೇಕಾದ್ರೆ ಅವರಲ್ಲಿ ಸಾಬೀತು ಪಡಿಸ್ಬೇಕು. The state should be liable for those breaches of duties which are owed to employees or agents of an employer. State should be liable for breaches of duties under general law attached to the ownership, occupation, possession or control of immovable property. ಇವೆಲ್ಲನೂ ಕೂಡ ಇಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಯಾವುದೇ ಆದಂತ ರೀತಿಯಲ್ಲೂ ಕೂಡ ಅಷ್ಟೇ ಹಲವಾರು ಅಧಿನಿಯಮಗಳ ರೀತಿಯಲ್ಲಿ ಜಂಟಿಯಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಅದನ್ನ ನಾವಿಲ್ಲಿ ಮಾಡ್ಬೇಕಾಗ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತೀವಿ.